ತೊಗೊಂಡಿದ್ದೀರಾ ಅಂತನೆಲ್ಲ ಹೇಳಿ, ರಿವ್ಯೂ ಹೇಳಿ, ಹೇಗಿದೆ, ಯಾವಾಗಿಂದ ಬರ್ತಾ ಇದ್ದೀರಾ? ನಾವು ಹೋಗ್ಲೇ ಸುಮಾರು ಒಂದು 3 ವರ್ಷ ಆಯಿತು ಬರೋಕ್ಕೆ. ಎಲ್ಲ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಬಟ್ಟೆ. ಅದಕ್ಕೆ ಮತ್ತೆ ಪ್ರೈಸು ಬಂದಿದ್ದು. ಪ್ರೈಸು ಚೆನ್ನಾಗಿದೆ. ಅಂಗಡಿಯಲ್ಲಿ ಹೋದರೆ ಇದು ಡಬಲ್ ಇರುತ್ತೆ. ಇಲ್ಲಿ ಬಂದರೆ ಚೆನ್ನಾಗಿದೆ. ಜೀನ್ಸ್ ಎಲ್ಲ 400-350 ರೂಪಾಯಿಗೆಲ್ಲ ಸಿಗ್ತಾಯಿದೆ. ಕುರ್ತಾಸು ಕಮ್ಮಿ ರೇಟಿಗೆ ಸಿಗ್ತಾ ಇದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಓಕೆ, ಹ್ಯಾಪಿನಾ? ಓಕೆ, ತುಂಬ ಹ್ಯಾಪಿ. ಅಷ್ಟು ನೀನು ಹೇಳಪ್ಪ ಈಗ. 5200. ಏನು ತೊಗೊಂಡಿದ್ದೆ ಈಗ? ಜಾಕೆಟ್ ತೊಗೊಂಡಿದ್ದೆ ಈಗ. ಬೆಸ್ಟ್ ಪ್ರೈಸಿಗೆ ಸಿಕ್ಕಿದೆಯಾ? ಓಕೆ, ನಮ್ಮ ಕಸ್ಟಮರ್ಸ್ಗೆಲ್ಲ ಫಾಲೋ ಮಾಡ್ಲಿಕ್ಕೆ ರೆಫರ್ ಮಾಡಿಬಿಡು ಮತ್ತೆ. ನೋಡಿ, ಇವರು ಬಿಲ್ ಮಾಡಿರೋದು ಟೋಟಲ್ ಈಗ 5475 ಆಗಿದೆ ಬಿಲ್ಲು. ಇದಿಷ್ಟನ್ನು ಕೂಡ ಟೋಟಲ್ ಆಗಿ ಒಳ್ಳೊಳ್ಳೆ ಐಟಮ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ. ಮಕ್ಕಳು ಜಾಕೆಟು ಮತ್ತು ಲೆಗ್ಗಿನ್ಸು, ಕುರ್ತಾಗಳು, ಲೇಡೀಸ್ ಜೀನ್ಸು, ಹಾಗೆ ಮೆನ್ಸ್ ಜಾಕೆಟು, ಇದೆಲ್ಲನೂ ಕೂಡ ಪರ್ಚೇಸ್ ಮಾಡಿದ್ದಾರೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋಗಿ. ಥ್ಯಾಂಕ್ ಯು ಆಂಟಿ. ಹಾಂ, ಹೇಳಿ ಈಗ, ಹೇಳ್ಬಿಡಿ ಈಗ. ಅಕ್ಕ, ನಿನ್ನ ರಿವ್ಯೂ ಹೇಳಕ್ಕ. ಕಲೆಕ್ಷನ್ ಚೆನ್ನಾಗಿದೆ. ವಿಸಿಟ್ ಮಾಡಿ MG ಬ್ರ್ಯಾಂಡ್ಗೆ. ಮಾದನಹಳ್ಳಿ ತುಂಬಾ ಚೆನ್ನಾಗಿದೆ. ಮಾದನಹಳ್ಳಿನಲ್ಲಿ ಬಾಗ್ಲಗುಂಟೆ ನಾನು ವಿಸಿಟ್ ಮಾಡಿರೋದು ಮಾದನಹಳ್ಳಿ ಮಾತ್ರನಾ? ಆಯಿತು. ಕಸ್ಟಮರ್ಸ್ಗೆ ರಿವ್ಯೂ ಅಂತಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ವರ್ತ್ ಆಗಿದೆಯಾ ಅಣ್ಣ? ಮೈ ನಿನ್ನ ಸೈಜಿಗೆ ಹೇಳೋಣ. ತುಂಬ ಒಳ್ಳೆ ಸೈಜ್ ಸಿಗುತ್ತೆ. ಒಳ್ಳೊಳ್ಳೆ ಬ್ರಾಂಡ್ಸ್ ಇದೆ. ಒಳ್ಳೊಳ್ಳೆ ಬ್ರಾಂಡ್ ಬಟ್ಟೆ ಎಲ್ಲ ಸಿಗುತ್ತೆ ಚೀಪ್ ರೇಟಲ್ಲಿ. ವಿಸಿಟ್ ಮಾಡಿ. ಮಾದನಹಳ್ಳಿ ಬ್ರಾಂಚ್, ಬಾಗಲಕೋಟೆ ಬ್ರಾಂಚ್. ಓಕೆ, ಕಸ್ಟಮರ್ಸಿಗೆ ವರ್ತಾಗಿ ಸಿಗುತ್ತೆ. ಕ್ವಾಲಿಟಿ ಬಗ್ಗೆನಾ ಹ್ಯಾಪಿನಾ? ಹ್ಯಾಪಿ, ತುಂಬ ಹ್ಯಾಪಿ. ನಾವು 4 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ, ಅದಕ್ಕೋಸ್ಕರನೇ. ಓಕೆ, ಇವರು ನಿಮ್ಮ ರಿಲೇಟಿವ್ಸಾ? ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ. ನೋಡಿ, ಅವ್ರು ಬಿಲ್ ಮಾಡಿರೋದು ಈಗ ಪ್ರೆಸೆಂಟಿಗೆ 7050 ಮಾಡಿದ್ದಾರೆ ಬಿಲ್ಲು. ನೀವು ಹೇಳಿ, ಏನೇನು ತೊಗೊಂಡಿದ್ದೀರಾ ಅಕ್ಕ? ಹೇಳ್ಬಿಡಿ. ಎಲ್ಲ ತೊಗೊಂಡಿದ್ದೀರಾ? ಕ್ವಾಲಿಟಿ ವೈಸ್ ಹೇಗಿದೆ? ಯಾವಾಗಿಂದ ಬರ್ತಾ ಇದ್ದೀರಾ? ನಾನು ತುಂಬಾ ವರ್ಷದಿಂದ ಇಲ್ಲೇ ಬರ್ತಾ ಇರೋದು. ಓಕೆನಾ? ಹ್ಯಾಪಿನಾ? ಪ್ರೈಸ್ ವರ್ತಬಲ್ ಇದೆಯಾ? ಕ್ವಾಲಿಟಿ ಚೆನ್ನಾಗಿದೆಯಾ? ಇದೇ ರೀತಿ ಫಾಲೋ ಮಾಡೋಕೆ ನಮ್ಮ ಕಸ್ಟಮರ್ಸ್ ಕೇಳ್ಬಿಡಿ ಮತ್ತೆ. ಹೇಳು, ಏನೇನು ತೊಗೊಂಡಿದ್ದೀರಾ? ಕುರ್ತಾಸು, ಶರ್ಟು ನಿಮ್ದೇನಾ? ಇಲ್ಲ, ಆಫರೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಾ? ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಹಂಗಾಗಿ ಸ್ಯಾರಿ ತಗೊಂಡಾ? ಸ್ಯಾರಿ 4-5 ತಗೊಂಡಿದ್ವಿ. ಥ್ಯಾಂಕ್ ಯು. ಏನೇನು ತೊಗೊಂಡ್ರಿ? ಎಷ್ಟು ತೊಗೊಂಡ್ರಿ? ಯಾವಾಗಿಂದ ಬರ್ತಾ ಇದ್ದೀರಿ? ಜಾಕೆಟ್ ತೊಗೊಂಡಿದ್ದೀನಿ. ತುಂಬ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಸಕ್ಕತ್ತಾಗಿದೆ. ಇರೋದು ಯಶವಂತಪುರದಿಂದ ಇಲ್ಲಿ ಬಂದು ತಗೋತಾ ಇದೆ ಅಂದರೆ ಈ ಪ್ರೈಸ್ಗೆ ಎಲ್ಲೂ ಸಿಗಲ್ಲ. ಸೇಟು ಅಂಗಡಿಗೆಲ್ಲ ಹೋಗ್ತೀವಿ, ಬಟ್ ಆ ಸ್ಟಿಕ್ಸು ಚೆನ್ನಾಗಿರಲ್ಲ, ಜಿಪ್ ಪ್ರಾಬ್ಲಮ್ ಅದು ಇದೆಲ್ಲ ಬರುತ್ತೆ. ಕ್ವಾಲಿಟಿ ಇರೋದಕ್ಕೆ ನಾವು ಹುಡುಗಿ ತಗೊಂಡು ಒಂದಲ್ಲಂತ 2 ಅದೇ ಥರ ಅನ್ಬೋದು 2 ತಗೊಂಡು ಹೋಗ್ತಾ ಇದ್ದೀವಿ. ಸೇಮ್ ಜಾಕೆಟ್ 2 ತೊಗೊಂಡಿದ್ದೀರಾ? ಓಕೆ, 2 ಜಾಕೆಟ್ ತೊಗೊಂಡಿದ್ದೀರಾ? ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ. ಕ್ವಾಲಿಟಿ ವೈಸಲ್ಲಿ ಇದಕ್ಕೆ ಓಕೆನಾ? ಆ ಕ್ವಾಲಿಟಿ ನೋಡಿದ್ರೆ ತೊಗೊಂಡೋಗ್ತೀವಮ್ಮ. ಆ್ಯಕ್ಚುಲಿ ಕ್ವಾಲಿಟಿ ಲೈಕ್ ಮಾಡೋದು ನಾವು. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಕ್ವಾಲಿಟಿ ಮುಖ್ಯ ಅಲ್ಲ. ಓಕೆ, ಯಾವಾಗಿಂದ ಬರ್ತಾ ಇರೋದು? ಆಲ್ರೆಡಿ ನಾನು ನಿಮಗೆ ಹಳೆ ಕಸ್ಟಮರ್. 3 ವರ್ಷದಿಂದ ಇಲ್ಲಿ ಬಂದು ಸ್ಲಿಪ್ಪರ್ ಆಗಲಿ ಎಲ್ಲನೂ ಸಿಗುತ್ತೆ ಅಲ್ಲಿ. ಅಂಡರ್ವೇರ್ ಸಮೇತನೂ ಚೆನ್ನಾಗಿದೆ. ಓಕೆ, ಅಂಡರ್ವೇರ್ ತಗೊಂಡು ಇನ್ನರ್ವೇರ್ಗಳು ಎಲ್ಲನೂ ಚೆನ್ನಾಗಿದೆ. ಚೆನ್ನಾಗಿರೋದಕ್ಕೋಸ್ಕರನೇ ನೀವು ಬರ್ತಿರೋದು ಯಶವಂತಪುರದಿಂದನಾ? ಹೌದು. ಓಕೆ, ಇದೇ ಥರ ಬರ್ತಾ ಇರಿ. ನಿಮ್ಮ ಫ್ರೆಂಡ್ಸ್ಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರಿವ್ಯೂ ಕೊಡಿ ಸ್ವಲ್ಪ, ಹೆಂಗಿದೆ ಜಾಕೆಟು? ಜಾಕೆಟ್ ಕ್ವಾಲಿಟಿ ಚೆನ್ನಾಗಿದೆ. ತೊಗೊಬೋದಾ? 500ಗೆ ಬರ್ತಿದೆಯಾ? 2 ಜಾಕೆಟ್ ಯಾರ್ಯಾರಿಗೆ ತೊಗೊಂಡಿರೋದು? ಇವರಿಗೆನಾ? ಇಲ್ಲ, ನನಗೊಂದು, ನಮ್ಮ ಮೊಮ್ಮಗನಿಗೊಂದು. ಕ್ವಾಲಿಟಿ ಚೆನ್ನಾಗಿದೆ ಅಂತ 500 ರೂಪಾಯಿ ಕೊಡ್ಬೋದಾ?